ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಎಫ್ಸ್ಟೀನ್ ಫೈಲ್ಗಳಲ್ಲಿ ಅನಾವರಣವಾಗಿರುವ ಸತ್ಯಗಳು ಜಗತ್ತನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಇದಕ್ಕೆ ಘಟಾನುಘಟಿಗಳ ಸೆಕ್ಸ್ ಸ್ಕ್ಯಾಂಡಲ್ ಅನ್ನೋದೊಂದೇ ಕಾರಣ ಅಲ್ಲ. ಅಪ್ರಾಪ್ತ ಮಕ್ಕಳನ್ನ ಇಟ್ಕೊಂಡು ವೇಶ್ಯಾವಾಟಿಕೆ ನಡೆಸ್ತಾ ಇದ್ದವನು. ಆದರೆ ಈತ ಎಲ್ಲಿಯವನು? ಜಗತ್ತಿನ ದೊಡ್ಡ ದೊಡ್ಡ ನಾಯಕರಿಗೂ ಎಫ್ಸ್ಟೀನ್ಗೂ ಏನು ಸಂಬಂಧ ಅನ್ನೋದನ್ನ ಮೊದಲು ತಿಳಿಸ್ತೀನಿ ನೋಡಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಜೆಫ್ರಿ ಎಡ್ವರ್ಡ್ ಎಫ್ಸ್ಟೀನ್ ಒಬ್ಬ ಅಮೆರಿಕ ಪ್ರಜೆ. 1953 ಜನವರಿ 20ಕ್ಕೆ ನ್ಯೂಯಾರ್ಕಿನ ಬ್ರೂಕ್ಲಿನ್ನಲ್ಲಿ ಸಾಮಾನ್ಯ ಯಹೂದಿ ಕುಟುಂಬದಲ್ಲಿ ಜನಿಸಿದ. 1970ರ ಆಸುಪಾಸಿನಲ್ಲಿ ಶಿಕ್ಷಕನಾಗಿ ವೃತ್ತಿಯನ್ನು ಆರಂಭ ಮಾಡಿದ್ದ ಈ ಎಫ್ಸ್ಟೀನ್ 1974ರಲ್ಲಿ ಮ್ಯಾನ್ಹ್ಯಾಟನ್ನ ಡಾಲ್ಫನ್ ಶಾಲೆಯಲ್ಲಿ ಅಧ್ಯಾಪಕನಾಗಿ ಕೆಲಸ ಕೂಡ ಮಾಡ್ತಾ ಇದ್ದ. ಇಲ್ಲಿನ ಪ್ರೌಢ ಮಕ್ಕಳಿಗೆ ಭೌತ, ಗಣಿತ ಈ ಪಾಠವನ್ನ ಮಾಡ್ತಾ ಇದ್ದ. ಆದ್ರೆ ಜೆಫ್ರಿ ಬಳಿ ಶಿಕ್ಷಕನಾಗುವ ಯಾವುದೇ ಅರ್ಹತೆಗಳು ಕೂಡ ಇರಲಿಲ್ಲ. ಆದ್ರೆ ವಿದ್ಯಾರ್ಥಿಗಳ ಮಧ್ಯೆ ಬೆರೆತು ಹೋಗಿದ್ದ. ಶಾಲೆಯಲ್ಲಿ ಪ್ರಸಿದ್ಧಿ ಹೊಂದಿದ್ರೂ ಕೂಡ ವಿದ್ಯಾರ್ಹತೆ ಇಲ್ಲ. ಇದರ ಜೊತೆಗೆ ಶಾಲೆಯಲ್ಲಿ ಹೆಣ್ಣು ಮಕ್ಕಳ ಜೊತೆಗೆ ಅಸಭ್ಯ ವರ್ತನೆಯಿಂದ 1976ರಲ್ಲಿ ಕೆಲಸ ಕೂಡ ಕಳೆದುಕೊಂಡ. ಆ ಬಳಿಕ ಎಫ್ಸ್ಟೀನ್ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸವನ್ನ ಗಿಟ್ಟಿಸಿಕೊಂಡ. ಬ್ಯಾಂಕಿಂಗ್ ಕ್ಷೇತ್ರದ ಮೂಲಕ ತನ್ನ ಬಿಸ್ನೆಸ್ ಸಾಮ್ರಾಜ್ಯವನ್ನ ಸ್ಥಾಪಿಸಿ ಬೆಳೆಸಿದ ಎಫ್ಸ್ಟೀನ್ 1981 ಆಗಸ್ಟ್ನಲ್ಲಿ ಎಫ್ಸ್ಟೀನ್ ಸ್ವಂತ ಉದ್ಯೋಗವನ್ನ ಶುರು ಮಾಡಿದ್ದ. ಇಂಟರ್ ಕಾಂಟಿನೆಂಟಲ್ ಅಸೆಟ್ ಎಂಬಂತಹ ಫೈನಾನ್ಸ್ ಸಲಹಾ ಸಂಸ್ಥೆಯನ್ನ ಹುಟ್ಟು ಹಾಕಿದ್ದ. ಶಿಕ್ಷಕನಾಗಿದ್ದ ಎಫ್ಸ್ಟೀನ್ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಬಿಸ್ನೆಸ್ ಕೌನ್ಸಿಲರ್ ಮತ್ತು ಫೈನಾನ್ಸ್ ಅಡ್ವೈಸ್ ಮಾಡುವ ಕಂಪನಿಯ ಒಡೆಯರಾದ. ಈ ಸಂಸ್ಥೆ ಮೂಲಕವೇ ಎಫ್ಸ್ಟೀನ್ ಶ್ರೀಮಂತರ ಅಂಗಳ ಸೇರ್ಕೊಂಡ. ಬಿಲಿಯನೇರ್ ಲೆಸ್ಲಿ ವ್ಯಾಕ್ಸನೇರ್ ಎಂಬ ಬಿಲಿಯನೇರ್ ಸಂಪರ್ಕಕ್ಕೆ ಬಂದ. ಅಲ್ಲಿಂದ ಎಫ್ಸ್ಟೀನ್ ಬದುಕಿನ ದಿಕ್ಕೇ ಬದಲಾಗಿ ಹೋಗಿತ್ತು. ಉದ್ಯಮಿಗಳು, ರಾಜಕಾರಣಿಗಳ ಜೊತೆಗೆ ಸ್ನೇಹ ಗಳಿಸಿಕೊಂಡಿದ್ದ. ಎಫ್ಸ್ಟೀನ್ ಹೆಚ್ಚು ಪ್ರಭಾವಶಾಲಿ ಮತ್ತು ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿಗಳೊಂದಿಗೆ ಒಡನಾಟವನ್ನ ಬೆಳೆಸಿ ಪ್ರಭಾವವನ್ನ ಹೆಚ್ಚಿಸಿಕೊಳ್ತಾ ಇದ್ದ. ನಿಧಾನವಾಗಿ ಗೌಪ್ಯವಾದ ವ್ಯಾಪಾರವನ್ನ ಶುರು ಮಾಡಿದ್ದ. ಜಗತ್ತಿನಲ್ಲಿ ಸನ್ಮಾನ್ಯರು ಎನಿಸಿಕೊಂಡವರ ಲೈಂಗಿಕ ತೃಷೆ ಈಡೇರಿಸುವ ವ್ಯಾಪಾರಕ್ಕೂ ಕೂಡ ಇಳಿದೇ ಬಿಟ್ಟಿದ್ದ. ಇದಕ್ಕೋಸ್ಕರ ಜೆಫ್ರಿ ಎಫ್ಸ್ಟೀನ್ ಬಳಸಿಕೊಂಡಿದ್ದು ಅಪ್ರಾಪ್ತ ಮಕ್ಕಳನ್ನ. ಗಿಲ್ಸೆನ್ ಮ್ಯಾಕ್ಸ್ವೆಲ್ ಎಂಬಾಕೆಯ ಸಹಾಯದಿಂದ ಅಪ್ರಾಪ್ತ ಮಕ್ಕಳನ್ನ ಕೃತ್ಯಕ್ಕೆ ಅಂತ ಬಳಸಿಕೊಳ್ತಾ ಇದ್ದ. ಗಿಲ್ಸೆನ್ ಮ್ಯಾಕ್ಸ್ವೆಲ್ ಬೇರೆ ಬೇರೆ ದೇಶಗಳಿಂದ ಹುಡುಗಿಯರನ್ನ ಮುಸಲಾಯಿಸಿ ಕರೆತರ್ತಾ ಇದ್ಲು. ಎಫ್ಸ್ಟೀನ್ ಈ ಉದ್ಯಮಕ್ಕಾಗಿ ಅಮೆರಿಕಾದಲ್ಲಿ 2 ದ್ವೀಪಗಳನ್ನೇ ಖರೀದಿ ಕೂಡ ಮಾಡಿದ್ದ. ಈ ದ್ವೀಪಕ್ಕೆ ಎಫ್ಸ್ಟೀನ್ ಇಟ್ಟ ಹೆಸರು ವರ್ಜಿನ್ ಐಲ್ಯಾಂಡ್. ಈ ಐಲ್ಯಾಂಡ್ನಲ್ಲಿ ಭವ್ಯ ಬಂಗಲೆಗಳಿದ್ವು. ಇನ್ನು ಈ ಐಲ್ಯಾಂಡ್ಗೆ ತೆರಳೋದಕ್ಕೆ ಪ್ರೈವೇಟ್ ವಿಮಾನವನ್ನು ಕೂಡ ಹೊಂದಿದ್ದ. ಅದರ ಹೆಸರು ಲೋಲಿತಾ ಎಕ್ಸ್‌ಪ್ರೆಸ್ ವಿಮಾನ. ಪ್ರಪಂಚದಾದ್ಯಂತ ಸುಮಾರು 1000ಕ್ಕೂ ಅಧಿಕ ಹೆಣ್ಣು ಮಕ್ಕಳನ್ನ ಎಫ್ಸ್ಟೀನ್ ಅಪಹರಿಸಿದ್ದ. ಅವರೆಲ್ಲರೂ ಬಹುತೇಕ ಪ್ರಾಪ್ತರಾಗಿದ್ದರು. ಹೆಣ್ಣು ಮಕ್ಕಳನ್ನ ಇದೇ ವರ್ಜಿನ್ ಐಲ್ಯಾಂಡ್ನ ಬಂಗಲೆಗಳಲ್ಲಿ ಇರಿಸಿದ್ದ. ಇನ್ನು ಈ ಐಲ್ಯಾಂಡ್ಗೆ ಬರಬೇಕು ಅಂದ್ರೆ ಎಫ್ಸ್ಟೀನ್ ಬಳಿ ಇದ್ದ ಲೋಲಿತಾ ಎಕ್ಸ್‌ಪ್ರೆಸ್ ಅನ್ನ ಬಳಸಬೇಕಾಗಿತ್ತು. ಎಫ್ಸ್ಟೀನ್ ಸ್ನೇಹ ಬೆಳೆಸಿದ್ದ ಬಹುತೇಕ ಗಣ್ಯರು ಲೋಲಿತಾ ಎಕ್ಸ್‌ಪ್ರೆಸ್ನಿಂದಲೇ ವರ್ಜಿನ್ ಐಲ್ಯಾಂಡ್ಗೆ ಬರ್ತಾ ಇದ್ರು. ಈ ಮೂಲಕ ಎಪ್ಸ್ಟೀನ್ ಬಹಳ ಕಡಿಮೆ ಅವಧಿಯಲ್ಲಿ
ಶ್ರೀಮಂತರಲ್ಲಿ ಶ್ರೀಮಂತನಾದ. ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೂ ಪರಿಚಿತನಾಗಿದ್ದ. ಕೇವಲ ಅಮೆರಿಕ ಮಾತ್ರ ಅಲ್ಲದೆ ಇತರೆ ದೇಶಗಳ ಗಣ್ಯರನ್ನ ವರ್ಜಿನ್ ಐಲ್ಯಾಂಡ್ಗೆ ಕರೆತರ್ತಾ ಇದ್ದ. ಇನ್ನು ಎಪ್ಸ್ಟೀನ್ ಅಪಹರಿಸಿದ ಅಪ್ರಾಪ್ತರನ್ನ ವೇಶ್ಯಾವಾಟಿಕೆಗೆ ಒಪ್ಪಿಸುವುದಕ್ಕೆ ಬಹಳಷ್ಟು ಹಿಂಸೆಯನ್ನ ಕೊಡ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ. ಇನ್ನು ಎಪ್ಸ್ಟೀನ್ ಆಟಗಳು ಬೆಳಕಿಗೆ ಬರೋದಕ್ಕೆ ಕಾರಣ ಏನ್ ಗೊತ್ತಾ? ಆ ಒಂದೇ ಒಂದು ದೂರು. ಆ ದೂರು ಕೊಟ್ಟಿದ್ದು ಯಾರು ಗೊತ್ತಾ? ಮುಂದೇನಾಯ್ತು ಅಂತ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.